ತೋಟದ ಮನೆಗಾಗಿ ಒತ್ತುವರಿ ಮಾಡಿದ್ರ ಎಚ್ಡಿಕೆ ದ್ವೇಷದ ರಾಜಕಾರಣ ಸಿಂಗಲ್ ಲೈನ್ ಉತ್ತರ ಸಿಗುತ್ತಾ ಮಾರ್ಕಿಂಗ್ ಮಾಡಿರೋ ಅಧಿಕಾರಿಗಳು ತೆರವು ಮಾಡ್ತಾರಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಕುಮಾರಸ್ವಾಮಿ ತೋಟ ತೆರವು. ಕುಮಾರಸ್ವಾಮಿಯವರು ಕೇತಗಾನಹಳ್ಳಿಯಲ್ಲಿ ಮಾಡಿರುವಂತಹ ಜಮೀನು ಅಂದರೆ ಅವರು ತೋಟದ ಮನೆಯನ್ನು ಮಾಡ್ಕೊಂಡಿರ್ತಕ್ಕಂತಹ ಜಮೀನು ಕಾಲದಿಂದ ಕಾಲಕ್ಕೆ ನಾನಾ ಅವಧಿಗಳಲ್ಲಿ ವಿವಾದಕ್ಕೆ ಸಿಲುಕ್ತಾನೆ ಬಂದಿದೆ. ವಿಶೇಷವಾಗಿ ನೆನಪು ಮಾಡ್ಕೊಳ್ಳೋದಿದ್ರೆ 2008ರಿಂದ 13ರ ನಡುವೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇದ್ದಂತಹ ಅವಧಿಯಲ್ಲಿ ಕುಮಾರಸ್ವಾಮಿಯವರು ಯಾವಾಗ ಯಡಿಯೂರಪ್ಪನವರ ವಿರುದ್ಧ ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಹಗರಣದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು, ಆಗ ಕುಮಾರಸ್ವಾಮಿಯವರ ಇದೇ ಕೇತಗಾನಹಳ್ಳಿಯ ಜಮೀನಿನ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು, ಆರೋಪ ಬಂದಿತ್ತು. ಕುಮಾರಸ್ವಾಮಿಯವರು ಇಲ್ಲಿ ತೋಟದ ಮನೆಯನ್ನು ಅಥವಾ ಈ ಒಂದು ತೋಟವನ್ನು ಖರೀದಿ ಮಾಡಿದ್ದು ಹೇಗೆ, ಅಲ್ಲಿ ಆಗಿರುವಂತಹ ದಾನಪತ್ರ ಹೇಗೆ, ಈ ರೀತಿಯಂಥ ಅನೇಕ ಪ್ರಶ್ನೆಗಳು ಕೂಡ ಅವತ್ತು ಪ್ರಸ್ತಾಪ ಆಗಿದೆ. ಅದಕ್ಕಿಂತ ಮುಂಚೆಯೂ ಕೂಡ ಪ್ರಸ್ತಾಪ ಆಗಿದೆ. 1990ರ ದಶಕದಲ್ಲೂ ಕೂಡ ಇದು ಚರ್ಚೆಯಾಗಿದೆ. 2000ರ ಆರಂಭಿಕ ದಶಕದಲ್ಲೂ ಕೂಡ ಇದು ಚರ್ಚೆಯಾಗಿದೆ. ಈಗ ಅದೇ ತೋಟದ ಮನೆಯ ಜಮೀನನ್ನ ತೆರವು ಮಾಡೋದಕ್ಕೆ ಒಂದಲ್ಲ ಎರಡಲ್ಲ 14 ಎಕರೆ ಜಮೀನನ್ನ ತೆರವು ಮಾಡೋದಕ್ಕೆ ಈಗ ರಾಮನಗರದ ಜಿಲ್ಲಾಡಳಿತ ಮುಂದಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ತೋಟದ ಮನೆಯಲ್ಲಿ ಇವತ್ತು ಜೆಸಿಬಿಗಳು ಗರ್ಜಿಸುವುದಕ್ಕೆ ಶುರು ಮಾಡಿದವೆ. ಜೆಸಿಬಿಗಳು ಬಂದು ನಿಂತಿದ್ದಾವೆ. ಅವು ಗರ್ಜಿಸುವುದು ಮಾತ್ರ ಬಾಕಿ ಉಳಿದಿದೆ. ಜೆಸಿಬಿ, ಟ್ರ್ಯಾಕ್ಟರ್ ಹಾಗೂ ಬೇಲಿ ಹಾಕುವಂತಹ ಸಾಮಗ್ರಿಗಳೊಂದಿಗೆ ಇವತ್ತು ಅಧಿಕಾರಿಗಳು ಕುಮಾರಸ್ವಾಮಿಯವರ ತೋಟದ ಮನೆಗೆ ನುಗ್ಗಿದ್ದಾರೆ, ತೋಟಕ್ಕೆ ನುಗ್ಗಿದ್ದಾರೆ. ಆ ತೋಟದಲ್ಲಿ ಸರಿಸುಮಾರು 14 ಎಕರೆಯಷ್ಟು ಜಮೀನನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ನೇರ ಆಪಾದನೆಯನ್ನ ಕುಮಾರಸ್ವಾಮಿ ಎದುರಿಸ್ತಾ ಇದ್ದಾರೆ. ಮತ್ತು ಹೈಕೋರ್ಟ್ನ ಸೂಚನೆಯ ಸ್ವರೂಪದಲ್ಲೇ ಈಗ ಆಕ್ಷನ್ಗೆ ಮುಂದಾಗಿದೆ ಕಂದಾಯ ಇಲಾಖೆ. ಕಂದಾಯ ಇಲಾಖೆ ಅಧಿಕಾರಿಗಳು ಈಗ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಸಹಜವಾಗಿಯೇ ಈ ಮಾರ್ಕಿಂಗ್ ಆದಂತಹ ಸಂದರ್ಭಗಳಲ್ಲಿ, ಇವುಗಳನ್ನು ಸೂಚನೆ ಕೊಟ್ಟಂತಹ ಸಂದರ್ಭಗಳಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇರ್ತವೆ. ಸಾಮಾನ್ಯ ಜನರ ನಡುವೆ ಆರೋಪವು ನಡೆಯುತ್ತೆ. ಇನ್ನೋರ್ವ ಕೇಂದ್ರ ಸಚಿವರಾಗಿದ್ದಾಗ ಅವರು ಸುಮ್ಮನೆ ಇರ್ತಾರ, ಅವರು ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು, ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. 40 ವರ್ಷಗಳ ಹಿಂದೆ ನಾನು ಖರೀದಿ ಮಾಡಿದಂಥ ಜಮೀನಿದು ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳ್ಕೊಳ್ತಾರೆ. ಹೌದು, 1984-85ರ ಅವಧಿಯಲ್ಲಿ ಇವರು ಇದೇ ಕೇತಗಾನಹಳ್ಳಿಯಲ್ಲಿ ಜಮೀನನ್ನು ಖರೀದಿ ಮಾಡಿರುವಂಥದ್ದು. ಕೇತಗಾನಹಳ್ಳಿಯ ಜಮೀನಿನಲ್ಲಿ ಈಗ ದೊಡ್ಡದಾದಂತಹ ಒಂದು ತೋಟದ ಮನೆಯನ್ನು ಕೂಡ ಕಟ್ಕೊಂಡಿದ್ದಾರೆ ಮತ್ತು ಅದಕ್ಕೆ ಬಹಳ ಎತ್ತರವಾದಂತಹ ಗೋಡೆಯನ್ನು ಕೂಡ ಕಟ್ಕೊಂಡಿದ್ದಾರೆ. ಬೇಲಿಯನ್ನು ಗೋಡೆಯ ಸ್ವರೂಪದಲ್ಲಿ ಕಟ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರು ಕೇತಗಾನಹಳ್ಳಿಯ ತೋಟದ ಮನೆಗೆ. ಈಗ ಅಲ್ಲಿರುವಂತಹ ಸರಿಸುಮಾರು 14 ಎಕರೆಯಷ್ಟು ಜಮೀನನ್ನ ಒತ್ತುವರಿ ತೆರವಿನ ಹೆಸರಿನಲ್ಲಿ ಇದು ಒತ್ತುವರಿ ಆಗಿದೆ, ಇದನ್ನು ತೆರವು ಮಾಡಬೇಕು ಅನ್ನೋಂತಹ ಕಾರಣಕ್ಕಾಗಿ ಈಗ ಮಾರ್ಕಿಂಗ್ ಮಾಡಲಾಗ್ತಾ ಇದೆ. ಬಹುಶಃ ಈ ಮಾರ್ಕಿಂಗ್ ಮಾಡ್ತಾ ಇರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಅಟ್ಲೀಸ್ಟ್ ಅವರಿಗೆ ರಿಲೀಫ್ ತೆಗೆದುಕೊಳ್ಳೋದಕ್ಕೆ ಏನಾದರೂ ಅವಕಾಶ ಇದ್ದರೆ ಅವ್ರು ತಗೊಳ್ಳಿ, ಕೋರ್ಟ್ ಮೂಲಕವಾಗಿ ಇದನ್ನೇನಾದರೂ ಸ್ಟೇ ಪಡ್ಕೊಳ್ಳಿದ್ರೆ ಪಡ್ಕೊಳ್ಳಿ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ಮಾರ್ಕಿಂಗ್ ಮಾಡ್ತಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ನಾವು ಒತ್ತುವರಿ ತೆರವುಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡ್ತಾ ಇರ್ತೀವಿ. ಏಕಾಏಕಿ ಬರ್ತಾರೆ, ಒತ್ತುವರಿ ಆಗಿರುವಂಥ ಜಮೀನನ್ನು ವಶಪಡಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಮಾರ್ಕಿಂಗ್ ಮಾಡಿ ನಂತರ ಒತ್ತುವರಿ ತೆರವು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸರ್ವೆ ನಂಬರ್ಗಳ ಆಧಾರದಲ್ಲಿ ಯಾವ್ಯಾವ ಸರ್ವೆ ನಂಬರ್ನಲ್ಲಿ ಇಲ್ಲಿ ಒತ್ತುವರಿ ಆಗಿದೆ ಅನ್ನುವಂತಹ ನಿಟ್ಟಲ್ಲೂ ಕೂಡ ಮಾರ್ಕಿಂಗನ್ನು ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಮಾರ್ಕಿಂಗ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಸರ್ವೆ ಮಾಡ್ತಾನೆ ಮಾರ್ಕಿಂಗ್ ಮಾಡ್ತಾ ಇರುವಂತಹದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಹಾಗಾದರೆ ಯಾವ ಕಾರಣಕ್ಕಾಗಿ ಈ ತೋಟವನ್ನು ಬುಲ್ಡೋಸ್ ಮಾಡಲಾಗ್ತಾ ಇದೆ, ಬುಲ್ಡೋಸ್ ಮಾಡೋದಕ್ಕೆ ಯಾಕೆ ಮುಂದಾಗಿದ್ದಾರೆ, ಅದರ ಬಗ್ಗೆನ ವಿವರವನ್ನು ನಿಮಗೆ ಮೊದಲಿಗೆ ಹೇಳ್ತಾ ಹೋಗ್ತೀನಿ. ಕುಮಾರಸ್ವಾಮಿಯವರ ತೋಟಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದು. ಅಲ್ಲಿ ತೆಂಗು ಸೇರಿದಂತೆ ಬೇರೆ ಬೇರೆ ರೀತಿಯಂತಹ ಕೃಷಿಯನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ತೆಂಗಿನ ತೋಟ ಬಹಳ ಹಿಂದಿನಿಂದಲೂ ಕೂಡ ಇತ್ತು ಅಲ್ಲಿ ಕೇತಗಾನಹಳ್ಳಿಯಲ್ಲಿ. ಅದಾದ ನಂತರ ಕುಮಾರಸ್ವಾಮಿಯವರು ಕಳೆದ ಅವಧಿಯಲ್ಲಿ ಅಂದರೆ 2019ರಲ್ಲಿ ಅಧಿಕಾರವನ್ನು ಕಳ್ಕೊಂಡ ನಂತರದ ಅವಧಿಯಲ್ಲಿ 3-4 ವರ್ಷಗಳ ಕಾಲ ಅವರು ಹೆಚ್ಚಾಗಿ ಈ ತೋಟದ ಮನೆಯಲ್ಲಿನೇ ವಾಸ ಇದ್ದರು. ಅಲ್ಲಿನೇ ಕುಳಿತು ತನ್ನ ಪಕ್ಷದ ಸಂಘಟನೆಯ ಮರು ಸಂಘಟನೆಯ ಸ್ಟ್ರಾಟಜಿಗಳಿಗೆ ಸಂಬಂಧಪಟ್ಟಂತಹ ಸಭೆಗಳನ್ನು ನಡೆಸ್ತಾ ಇದ್ರು ಇದೇ ತೋಟದ ಮನೆಯಲ್ಲಿ. ಈಗ ಆ ತೋಟದ ಮನೆಗೆ ಕಂಟಕ ಎದುರಾಗಿರುವಂಥದ್ದು. ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿಯವರಿಗೆ ಭೂಕಂಟಕ ಎದುರಾಗಿದೆ. ಭೂಮಿಯ ಆರೋಪ, ಭೂಮಿಯನ್ನು ನುಂಗಿದ ಆರೋಪ ಇವತ್ತು ಅವರ ವಿರುದ್ಧ ಇರುವಂಥದ್ದು. ಬಿಡದಿ ಬಳಿಯ ತೋಟದ ಮನೆ ಇರುವಂತಹ ಜಮೀನಿನ ಸುತ್ತಲೂ ಕೂಡ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಜಮೀನನ್ನು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಕುಮಾರಸ್ವಾಮಿಯವರ ವಿರುದ್ಧ. ಇದು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಇವತ್ತು ಕಂದಾಯ ಇಲಾಖೆ ಮುಂದುವರೆದಿತ್ತು.
ಆ ಒಂದು ಪ್ರಯತ್ನವನ್ನು ಇವತ್ತು ಕಂದಾಯ ಇಲಾಖೆ ಮಾಡಿದೆ. ಕಂದಾಯ ಇಲಾಖೆಯನ್ನು ಏಕಾಏಕಿಯಾಗಿ ಇದನ್ನು ಮಾಡಿಲ್ಲ. ಇದು ನಾನಾ ಹಂತಗಳಲ್ಲಿ ಕಾನೂನಿನ ಸಮರವೂ ಕೂಡ ನಡೆದಿದೆ. ಒಂದು ಕಡೆಯಲ್ಲಿ ಸಮಾಜ ಪರಿವರ್ತನಾ ಸಮುದಾಯದ ಎಸ್.ಆರ್. ಹಿರೇಮಠ ಅವರು ದಾಖಲಿಸಿರುವಂತಹ ದೂರು ಕೂಡ ಇದೆ. ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯಿಂದ ಜಂಟಿ ಸರ್ವೆ ಇವತ್ತು ನಡೆದಿದೆ. ಜಂಟಿ ಸರ್ವೆ ಮಾಡ್ತಾನೆ ಮಾರ್ಕಿಂಗ್ ಅನ್ನು ಮಾಡ್ತಾ ಇದ್ದಾರೆ ಮತ್ತು ಸರ್ವೆ ವರದಿಯನ್ನ ಹೈಕೋರ್ಟ್ಗೆ ಈಗಾಗಲೇ ಸಲ್ಲಿಸಿ ಅಧಿಕಾರಿಗಳು ಹೈಕೋರ್ಟ್ಗೂ ಕೂಡ ಗಮನಕ್ಕೆ ತಂದಿದ್ದಾರೆ. ಇಷ್ಟು ಜಮೀನನ್ನು ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಯಾಕಂದರೆ ಹೈಕೋರ್ಟ್ ಬಹಳ ಕಠಿಣ ಶಬ್ದಗಳಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಪ್ರಶ್ನಿಸಿತ್ತು. ಯಾವ ಕಾರಣಕ್ಕಾಗಿ ನೀವು ಇಲ್ಲಿ ಈ ಒತ್ತುವರಿಯ ಬಗ್ಗೆ ಸರಿಯಾದ ತನಿಖೆಯನ್ನು ನಡೆಸ್ತಾ ಇಲ್ಲ ಅನ್ನೋದನ್ನು ಹೈಕೋರ್ಟ್ ಕೂಡ ಕೇಳಿತ್ತು. ಅದಾದ ನಂತರನೇ ಸ್ವಲ್ಪ ಮೈ ಚಳಿ ಬಿಟ್ಟಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಹೋಗಿ ಸರ್ವೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಮತ್ತು ಸಂಬಂಧಿಕರಿಂದ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರುವಂತಹ ಆರೋಪ ಇಲ್ಲಿರುವಂಥದ್ದು. ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಒಬ್ಬರಿಂದಲೇನೆ, ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಇರುವಂತಹ ಜಮೀನಿನ ನೋಂದಣಿ ಏನಿದೆ ಅದರಲ್ಲೇ ಇರುವಂಥದ್ದು 14 ಎಕರೆಯಷ್ಟು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಕುಮಾರಸ್ವಾಮಿ ಒಬ್ಬರೇನೆ 14 ಎಕರೆಯಷ್ಟು, 1-2 ಎಕರೆ ಅಲ್ಲ, 14 ಎಕರೆ. ಸಾಮಾನ್ಯ ಸಣ್ಣ ಹಿಡುವಳಿದಾರರು 3 ಎಕರೆ ಇರುವಂಥದ್ದು ಬಹಳ ದೊಡ್ಡದು ನಮ್ಮಲ್ಲಿ. ಅಂಥದ್ರಲ್ಲಿ 14 ಎಕರೆಯಷ್ಟು ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಒಬ್ಬರೇನೆ ಅಂತ. ಕುಮಾರಸ್ವಾಮಿ ತೋಟದ ಮನೆಯ ಸುತ್ತಮುತ್ತಲಿನ ಒತ್ತುವರಿ ಜಾಗ ಈಗ ತೆರವು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ. 14 ಎಕರೆ, ಅದು ಕೂಡ ಬಿಡದಿಯಂತಹ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಅದರ ಮೌಲ್ಯ ಎಷ್ಟು ದುಡಿದಿರುತ್ತೆ, ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಕುಮಾರಸ್ವಾಮಿಯವರ ತೋಟವನ್ನು ಇದೇ ಕಾರಣಕ್ಕಾಗಿ ತೆರವು ಮಾಡೋದಕ್ಕೆ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ಹೊರಟಿದ್ದಾರೆ ಅಂತ ಹೇಳಿ. ತೆರವು ಮಾಡೋದಕ್ಕೆ ಮಾರ್ಕಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರ ತೋಟದ ಮನೆಯಲ್ಲಿ ಮಾರ್ಕಿಂಗ್ ಕಾರ್ಯ ಇವತ್ತು ನಡೆದಿದೆ. ವಿಶೇಷವಾಗಿ ನೀವು ಅದರ ಆ ಜಮೀನನ್ನು ನೋಡಿದರೆ ಅದರಲ್ಲಿ ಯಾವ ಸ್ವರೂಪದಲ್ಲಿ ಗೋಡೆಯನ್ನು ಕಟ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದರೆ ಅವರ ತೋಟದ ಸುತ್ತಲೂ ಕೂಡ ಈ ರೀತಿಯಾದಂಥ ಗೋಡೆಯನ್ನು ಕಟ್ಟಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರು. ತೋಟದ ಮನೆಯ ಒಳಗೆ ಹಾಗೂ ಹೊರಗೆ ಮಾರ್ಕಿಂಗ್ ಕಾರ್ಯ ನಡೀತಾ ಇದೆ. ಅಂದರೆ ಎಷ್ಟು ಭೂಮಿಯನ್ನು ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವಷ್ಟು ಭೂಮಿಯನ್ನು ಕೂಡ ಮಾರ್ಕಿಂಗ್ ಮಾಡಬೇಕಾಗತ್ತೆ. ಇದರ ಆಧಾರದ ಮೇಲೆ ನಂತರ ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ತೆರವುಗೊಳಿಸಬೇಕಾದಂಥ ಜಾಗದ ಮಾರ್ಕಿಂಗ್ ಅನ್ನು ಮಾಡ್ತಾರೆ. ಮೊದಲ ಹಂತದಲ್ಲಿ ಮಾರ್ಕಿಂಗ್ ನಡೆಯುತ್ತೆ. ಅದಾದ ನಂತರ ತೆರವು ಕಾರ್ಯಾಚರಣೆಯನ್ನು ನಡೆಸಬಹುದು. ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಮಾರ್ಕಿಂಗ್ ಕೆಲಸ ಈಗ ನಡೀತಾ ಇದೆ. ಯಾವ್ಯಾವ ಸರ್ವೆ ನಂಬರ್, ಪ್ರತಿಯೊಂದು ಸರ್ವೆ ನಂಬರ್ನ ಆಧಾರದಲ್ಲಿ ಎಷ್ಟು ಜಮೀನು ಸರ್ಕಾರಿ ಜಮೀನಾಗಿದೆ, ಎಷ್ಟು ಕುಮಾರಸ್ವಾಮಿಯವರ ಜಮೀನಾಗಿದೆ, ಇವೆರಡರ ಕಡೆ ಕೂಡ ಡಿಮಾರ್ಕೇಶನ್ ಮಾಡಬೇಕಾಗತ್ತೆ. ಇದು ಇದೇ ಲೈನ್ನಲ್ಲಿ ಇದು ಕುಮಾರಸ್ವಾಮಿಯವರ ಜಮೀನು, ಇದು ಸರ್ಕಾರದ ಜಮೀನು ಅನ್ನುವಂತಹ ಮಾರ್ಕಿಂಗ್ ಅನ್ನು ಮಾಡುವಂತಹ ಕೆಲಸವನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಾಮನಗರದ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರ ನೇತೃತ್ವದಲ್ಲಿ ಈ ಕೆಲಸ ಈಗ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಆಪಾದನೆ ಇರುವಂಥದ್ದು ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಅಲ್ಲ. ಕರ್ನಾಟಕವನ್ನು 2 ಬಾರಿ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿ ಇವತ್ತು ಕೇಂದ್ರದಲ್ಲಿ ಕೈಗಾರಿಕಾ ಸಚಿವರಾಗಿರುವಂತಹ ವ್ಯಕ್ತಿ ಈ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಉಪವಿಭಾಗಾಧಿಕಾರಿ ಬಿನೋಯ್, ರಾಮನಗರದ ತಹಶೀಲ್ದಾರ್ ತೇಜಸ್ವಿನಿ ಅವರ ನೇತೃತ್ವದಲ್ಲಿ ಮಾರ್ಕಿಂಗ್ ಕಾರ್ಯ ನಡೀತಾ ಇದೆ. ಪ್ರಮುಖ ಅಧಿಕಾರಿಗಳನ್ನೇ ಖುದ್ದಾಗಿ ಉಪಸ್ಥಿತರಿದ್ದಾರೆ. ಅವರುಗಳ ನೇತೃತ್ವದಲ್ಲಿನೇ ಇಲ್ಲಿ ಮಾರ್ಕಿಂಗ್ ಕಾರ್ಯ ನಡೆಸಲಾಗ್ತಾ ಇದೆ. ರಾಮನಗರದ SP ಆರ್ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಭದ್ರತಾ ಕಾರ್ಯವನ್ನು ಕೂಡ, ಅಂದರೆ ಈ ಜಮೀನಿನ ಸುತ್ತಲೂ ಕೂಡ ಇದರ ಮಾರ್ಕಿಂಗ್ ಮಾಡುವಾಗ ಅಲ್ಲಿರುವಂತಹ ಸಿಬ್ಬಂದಿಗೆ ಭದ್ರತೆಯನ್ನು ಕೊಡುವಂತಹ ಕೆಲಸಕ್ಕೆ ರಾಮನಗರದ SP ಅವರ ನೇತೃತ್ವದಲ್ಲಿನೇ ಭದ್ರತೆಯನ್ನು ಕೊಡಿಸಲಾಗ್ತಾ ಇದೆ. 2 JCB ಟ್ರ್ಯಾಕ್ಟರ್ ಹಾಗೂ ಫೆನ್ಸ್ ಕಂಬಗಳನ್ನು ಈಗಾಗಲೇ ಅಧಿಕಾರಿಗಳು ತಂದಿದ್ದಾರೆ. ಅಂದರೆ ಅಲ್ಲಿ ಬೇಲಿ ಹಾಕೋದಕ್ಕೆ ಬೇಕಾಗಿರುವಂತಹ ಕಂಬಗಳನ್ನು ಮತ್ತು JCBಯನ್ನು ತೆರವುಗೊಳಿಸಿರ್ತಕ್ಕಂತಹ, ಯಾಕಂದರೆ ಅವರಲ್ಲಿ ಗೋಡೆ ಕಟ್ಕೊಂಡಿದ್ದಾರಲ್ಲ, ಆ ಗೋಡೆಯನ್ನು ತೆರವುಗೊಳಿಸಬೇಕಾಗುತ್ತೆ. ಆ ತೆರವುಗೊಳಿಸುವಂಥದಕ್ಕೆ ಹಾಗೆಯೇ ಅಲ್ಲಿ ಅದರ ಒಳಗಡೆ ಅವರು ಏನು ಬೆಳೆದಿದ್ದಾರೆ ಅವುಗಳನ್ನು ಕೂಡ ಬಹುಶಃ ತೆರವುಗೊಳಿಸ್ತಾರೋ ಏನೋ. ಆ ತೆರವುಗೊಳಿಸುವಂತಹ ಕಾರ್ಯಕ್ಕಾಗಿ JCB ಟ್ರ್ಯಾಕ್ಟರ್ ಮತ್ತು ಫೆನ್ಸಿಂಗ್ ಬೇಕಾಗಿರುವಂತಹ ಕಂಬಗಳನ್ನು ಕೂಡ ತಂದಿದ್ದಾರೆ. ಇಲ್ಲಿ ಇದಿಷ್ಟೇ ಅಲ್ಲದೇನೆ ಮುಂದುವರೆದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಿರುವಂತಹ ಅಂಶಗಳನ್ನು ನಾವು ಗಮನಿಸ್ತಾ ಹೋದಾಗ ತೆರವನ್ನು ಯಾವಾಗ ಮಾಡಬೇಕು, ಯಾವ ಸ್ವರೂಪದಲ್ಲಿ ಮಾಡಬೇಕು ಅನ್ನೋದರ ಬಗ್ಗೆ ರಾಮನಗರದ ಜಿಲ್ಲಾಧಿಕಾರಿ ಅವರು ಮಾತನಾಡಿದರೆ ತೋರಿಸ್ತೀನಿ. ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂತದ್ದು ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೀಲಿಕ್ಕೆ ನಾವಿಲ್ಲಿ ಕೆಲಸ ಮಾಡ್ತೀವಿ. ಎಷ್ಟು ಎಕರೆ ಸರ್? ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಅದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕಲ್ಲಾಗಿ ಫೆನ್ಸ್ ಮಾಡ್ತೀವಿ. ಸರ್, ಇದು ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ
ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿ ಎಲ್ಲ ಒಡೆತನದ ಏನೇನು ಅತಿಕ್ರಮಣ ಆಗಿದೆ ಅದನ್ನು ನಾವು ಎಷ್ಟು ಸರ್ವೆ ನಂಬರ್ ಅಲ್ಲಿ ಆಗಿದೆ ಸರ್? ಎಷ್ಟು ಜನದ್ದು ಸರ್? ಇಲ್ಲ ನಾವು ರಿಪೋರ್ಟ್ ಏನಿದೆ ನೋಡಿ, ಇದು ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರಿಗಾಗಿರುವಂಥ ಅತಿ ದೊಡ್ಡ ಹಿನ್ನಡೆ. ಕಾನೂನು ಸಮರವನ್ನು ಅವರು ಕೂಡ ಮಾಡಿದ್ದಾರೆ. ಅದಾದ ನಂತರವೂ ಕೂಡ ಈಗ ಒತ್ತುವರಿಯನ್ನು ತೆರವುಗೊಳಿಸುವಂತಹ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಜಿಲ್ಲಾಧಿಕಾರಿಯವರಿಗೂ ಕೂಡ ಭಯ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಅವರು ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಅವರು ನೀಡೋದಕ್ಕೆ ಅವರು ಕೂಡ ತಯಾರಿಲ್ಲ. ನಾವು ಇದನ್ನು ಕೋರ್ಟ್ಗೆ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಸುಮಾರು 14 ಎಕರೆಗಿಂತ ಮೇಲೆ ಅಂತೇಳಿ ನಂತರ ಮತ್ತೆ ಪ್ರಶ್ನಿಸಿದಾಗ ಹೇಳಿದರೆ ಸುಮಾರು 14 ಎಕರೆಗಿಂತ ಜಾಸ್ತಿ ಜಮೀನನ್ನು ಇಲ್ಲಿ ಒತ್ತುವರಿ ಮಾಡ್ಕೊಂಡಿರುವಂಥದ್ದು ಇದೆ ಅಂತ ಹೇಳಿ ಅದನ್ನು ಈಗ ಮಾರ್ಕಿಂಗ್ ಮಾಡಿ ತೆರವುಗೊಳಿಸ್ತಾರೆ. ಕುಮಾರಸ್ವಾಮಿಯವರು ಹಾಗಾದರೆ ಒತ್ತುವರಿ ಮಾಡಿದಾರಾ? ಕೇತಗಾನಹಳ್ಳಿಯ 14 ಎಕರೆ 4 ಗುಂಟೆ ಭೂ ಒತ್ತುವರಿಯ ಆರೋಪವನ್ನು ಇವತ್ತು ಕುಮಾರಸ್ವಾಮಿಯವರು ಹೊತ್ತಿರುವಂಥದ್ದು ಕೇತಗಾನಹಳ್ಳಿಯ ಜಮೀನಿಗೆ ಸಂಬಂಧಪಟ್ಟಂತೆ. ಸರ್ವೆ ನಂಬರ್ 8, 9, 10, 16, 17 ಮತ್ತು 79ರ ಜಮೀನುಗಳಲ್ಲಿ ಒತ್ತುವರಿಯನ್ನು ಮಾಡಿರುವಂಥ ಆರೋಪವನ್ನು ಕುಮಾರಸ್ವಾಮಿಯವರು ಹೊಂದಿದ್ದಾರೆ. ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯಲ್ಲಿ ಇರುವಂತಹ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದು ಕೇವಲ ಕುಮಾರಸ್ವಾಮಿ ಮಾತ್ರ ಅಲ್ಲ, ಕುಮಾರಸ್ವಾಮಿ ಅವರ ಜೊತೆಗೆ ಅನಸೂಯ ಮಂಜುನಾಥ್ ಹಾಗೆಯೇ DC ತಮ್ಮಣ್ಣ ಅವರ ಹೆಸರಿನಲ್ಲೂ ಕೂಡ ಜಮೀನುಗಳಿವೆ ಅದೇ ಕೇತಗಾನಹಳ್ಳಿಯಲ್ಲಿ. ಆ ಕೇತಗಾನಹಳ್ಳಿಯ ಜಮೀನುಗಳಲ್ಲಿ ಒತ್ತುವರಿ ಆಗಿದೆ ಅನ್ನುವಂಥದ್ದು ಇರುವಂತಹ ದೂರು. ಭೂ ಒತ್ತುವರಿಯ ಬಗ್ಗೆ ಲೋಕಾಯುಕ್ತಕ್ಕೆ ಸಾಮಾಜಿಕ ಹೋರಾಟಗಾರರು ದೂರನ್ನು ಸಲ್ಲಿಸಿದರು. SR ಹಿರೇಮಠ್ ಅವರು ಇದಕ್ಕೆ ಸಂಬಂಧಪಟ್ಟಂತಹ ದೂರನ್ನು ಮೊದಲ ಹಂತದಲ್ಲಿ ಲೋಕಾಯುಕ್ತಕ್ಕೆ ಕೊಟ್ಟರು. ಸಮಗ್ರ ತನಿಖೆಗೆ 2014ರಲ್ಲಿ ಲೋಕಾಯುಕ್ತ ಆದೇಶವನ್ನು ನೀಡಿತ್ತು. ಲೋಕಾಯುಕ್ತರು ಆದೇಶವನ್ನು ಕೊಟ್ಟಿದ್ದರು 2014ರಲ್ಲಿ. ಕಂದಾಯ ಇಲಾಖೆ ಅವರಿಗೆ ಸೂಚನೆ ಕೊಟ್ಟಿದ್ದು 10 ವರ್ಷಗಳ ಹಿಂದೆ. ಕಂದಾಯ ಇಲಾಖೆಗೆ ಲೋಕಾಯುಕ್ತರು ಆದೇಶವನ್ನು ಕೊಟ್ಟರೂ ಕೂಡ ಲೋಕಾಯುಕ್ತದ ಆದೇಶವನ್ನು ಸರಿಯಾಗಿ ಕಂದಾಯ ಇಲಾಖೆಯವರು ಕೂಡ ಪಾಲನೆ ಮಾಡಿರಲಿಲ್ಲ. ರಾಜಕೀಯದ ಪ್ರಭಾವ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ನಮ್ಮ ಮುಂದೆ ಇರುವಂಥದ್ದು. ಯಾಕಂದರೆ ಇವತ್ತು ಇದನ್ನು ರಾಜಕೀಯ ದ್ವೇಷದ ರಾಜಕಾರಣ ಅಂತೇಳಿ ಎಲ್ಲ ವರ್ಣಿಸ್ತಾ ಇದ್ದಾರಲ್ಲ, ದ್ವೇಷದ ರಾಜಕಾರಣ ಆದರೆ 10 ವರ್ಷಗಳ ಕಾಲ ಯಾಕೆ ಇದನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಲಿಲ್ಲ? ಲೋಕಾಯುಕ್ತ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ. ಅದಾದ ನಂತರ ಹೈಕೋರ್ಟ್ ಎತ್ತಿ ಹಿಡಿಯೋದು ಮಾತ್ರ ಅಲ್ಲ, ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಚಾಟಿ ಬೀಸುವಂತಹ ಕೆಲಸವನ್ನು ಮಾಡಿದ್ರು. ರಾಮನಗರ ಜಿಲ್ಲಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು. ಅವ್ರಿಗೂ ಕೂಡ ಚಾಟಿ ಬೀಸುವಂಥ ಕೆಲಸವನ್ನು ಹೈಕೋರ್ಟ್ ಮಾಡ್ತು. ಹೈಕೋರ್ಟ್ ಚಾಟಿ ಬೀಸಿದ ನಂತರ SIT ರಚನೆ ಮಾಡಿ ತನಿಖೆ ಮಾಡಿಸಿರುವಂತಹ ಕೆಲಸವನ್ನು ರಾಜ್ಯ ಕಂದಾಯ ಇಲಾಖೆ ಮಾಡ್ತು. ಅಂದರೆ ಎಲ್ಲಿವರೆಗೆ ಒಬ್ಬ ರಾಜಕಾರಣಿಗೆ ಸಂಬಂಧಪಟ್ಟಂಥ ಆರೋಪಗಳಿದ್ದಾಗ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪಕ್ಷಗಳು ಯಾವುದೇ ಅಧಿಕಾರದಲ್ಲಿರಬಹುದು, ಆದರೆ ಅದನ್ನು ಜಾರಿಗೊಳಿಸುವಂತಹ ನಿಟ್ಟಲ್ಲಿ ರಾಜಕಾರಣಿಗಳು ಬಹಳ ನಿಧಾನಗತಿಯನ್ನು ಅನುಸರಿಸ್ತಾ ಇರ್ತಾರೆ. 35ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕಂದಾಯ ಇಲಾಖೆ SIT ನಂತರದ ದಿವಸಗಳಲ್ಲಿ ಮಾಡುತ್ತೆ. ಹೈಕೋರ್ಟ್ ಛೀಮಾರಿ ಹಾಕಿದ ನಂತರ, ಹೈಕೋರ್ಟ್ ತರಾಟೆ ತೆಗೆದುಕೊಂಡ ನಂತರ ಆ ಕೆಲಸವನ್ನು ಮಾಡುತ್ತೆ. 110 ಎಕರೆಗೂ ಹೆಚ್ಚು ಜಮೀನು ಸರ್ವೆಯನ್ನು ನಡೆಸಿದ್ದಾರೆ ಅಧಿಕಾರಿಗಳು. ಸುಮಾರು 110 ಎಕರೆಯಷ್ಟು ಜಮೀನನ್ನು ಸರ್ವೆ ನಡೆಸಿದ್ದಾರೆ. ಕೇವಲ ಇದು 14 ಎಕರೆಗೆ ಮುಕ್ತಾಯ ಆಗುವಂತಹ ಪ್ರಕರಣ ಅಲ್ಲ ಅನ್ನುವಂಥದ್ದನ್ನು SR ಹಿರೇಮಠ್ ಅಂತವರು ಕೂಡ ಹೇಳ್ತಾ ಇದ್ದಾರೆ. ಒತ್ತುವರಿ ತೆರವು ಮಾಡುವಂತೆ ಖಡಕ್ ಸೂಚನೆಯನ್ನು ಹೈಕೋರ್ಟ್ ಕೂಡ ಕೊಟ್ಟಿತ್ತು. ಎಲ್ಲಿ ಒತ್ತುವರಿ ಆಗಿದೆಯೋ ಅವುಗಳನ್ನು ತೆರವು ಮಾಡಿ ಅಂತೇಳಿ ಹೈಕೋರ್ಟೇ ನೇರವಾಗಿ ಹೇಳಿತ್ತು ಕಂದಾಯ ಇಲಾಖೆಗೆ. ಇದಾದ ನಂತರ ಈಗ ಕಂದಾಯ ಇಲಾಖೆ ಇವುಗಳನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಹಾಗಾದರೆ ಯಾವ್ಯಾವ ಸ್ವರೂಪದಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳುವಂಥ ನೋಡ್ತಾ ಹೋದಾಗ, ಯಾವ್ಯಾವ ಜಮೀನು, ಯಾವ್ಯಾವ ಇಲಾಖೆ ಸೇರಿದಂಥ ಜಮೀನು ಅಂತ ನೋಡ್ತಾ ಹೋದಾಗ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರು ಅನ್ನುವಂಥ ಆರೋಪ ಇದೆ. ಅವ್ರಿಗೆ ಮೂಲತಃ ಅವರಲ್ಲಿ ಜಮೀನನ್ನು ಪರ್ಚೇಸ್ ಮಾಡಿದ್ದಾರೆ, ಇಲ್ಲ ಅಂತೇಳಿ ಅಲ್ಲ. ಆ ಜಮೀನನ್ನು ಪರ್ಚೇಸ್ ಮಾಡಿದ ನಂತರ ಅದರ ಸುತ್ತಲಿರುವಂತಹ ಪ್ರದೇಶವನ್ನು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಗೋಮಾಳವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಉಲ್ಲಂಘನೆಯನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ ಅನ್ನುವಂಥ ಆಪಾದನೆ ಇದೆ. ಕರ್ನಾಟಕ ಭೂ ಕಂದಾಯ ನಿಯಮ 1966ರ ಉಲ್ಲಂಘನೆಯನ್ನು ಕೂಡ ಕುಮಾರಸ್ವಾಮಿಯವರು ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಕರ್ನಾಟಕ ಭೂ ಮಂಜೂರಾತಿ ನಿಯಮ 1969ರ ಉಲ್ಲಂಘನೆಯನ್ನು ಕೂಡ ಕುಮಾರಸ್ವಾಮಿಯವರು ಮಾಡಿದ್ದಾರೆ ಅಂತಿದೆ. ಅಂದರೆ ಬೇರೆ ಬೇರೆ ಮಂಜೂರಾತಿಗೆ ಸಂಬಂಧಪಟ್ಟಂತಹ ಜಮೀನುಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳ ಉಲ್ಲಂಘನೆ ಆಗಿದೆ. SC/ST ಜಮೀನು ಪರಭಾರೆ ನಿಷೇಧ ಕಾಯ್ದೆ 1978ರ ಅದರ ಉಲ್ಲಂಘನೆಯೂ ಕೂಡ ಆಗಿದೆ. ಅಂದರೆ ಇದರಲ್ಲಿ SC/STಗೆ ಸೇರಿರತಕ್ಕಂತಹ ಜಮೀನನ್ನ ಕೂಡ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಆಪಾದನೆ ಆಗಿರುವಂಥದ್ದು. SC/ST ಜಮೀನು ಪರಭಾರೆ ನಿಷೇಧ ಕಾಯ್ದೆ 1978ರ ಉಲ್ಲಂಘನೆ ಕೂಡ ಇಲ್ಲಿ ಕುಮಾರಸ್ವಾಮಿಯವರ ಕಡೆಯಿಂದ ಆಗಿದೆ ಅನ್ನುವಂಥ ಆರೋಪ ಇದೆ. ಹೀಗೆ ಇಲ್ಲಿ ಹಲವಾರು ಆರೋಪಗಳು ಇಲ್ಲಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡ್ತಾ ಇದ್ದಾರೆ, ರಾಜಕಾರಣಿಗಳು ವಿಶೇಷವಾಗಿ ಏನೆಲ್ಲ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ.
ಯಾರ್ಯಾರು ದ್ವೇಷದ ರಾಜಕಾರಣ ಮಾಡ್ತಿದಾರಲ್ಲ ಅವರೆಲ್ಲ ಬಂದು ಮಾಹಿತಿ ಕೊಡುವಂಥದ್ದು ಮಾಡಿ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ಇನ್ನೇನು ಪ್ರೀತಿ ರಾಜಕಾರಣ ಮಾಡ್ತಾರೆ ಅವರು. ಇಲ್ಲಿ ಇವ್ರು ಹೇಳಿ, ಇಲ್ಲಿ ಕಾನೂನು ಇವ್ರು ಸರ್ಕಾರ ಅಧಿಕಾರ ಕೊಟ್ಟಿರ್ತಾನೆ, ಪೆನ್ನು ಪೇಪರ್ ಕೊಡಿ ಅಂತ. ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಇವ್ರದ್ದು USP. ಇವ್ರದ್ದೇನು ಗುಣ, ವಿಶೇಷ ಗುಣ ಅನ್ನಂದ್ರೆ ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಕಾಂಗ್ರೆಸ್ ಸರ್ಕಾರದ ವಿಶೇಷ ಅಂತ ಹೇಳುತ್ತೆ. ಆದರೆ ಗುರುತದ ಮೇಲೆ ಅದು ಉಚ್ಚ ನ್ಯಾಯಾಲಯದ ಆದೇಶದ ನಂತರ ಲೋಕಾಯುಕ್ತ ವರದಿ ಇದೆಲ್ಲವನ್ನು ಆಧರಿಸಿ ಒತ್ತುವರಿ ಇದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಾಗ ಅವರು ಮೊದಲನೇ ಕ್ರಮ ಅದನ್ನು ಬಿಡುವಂಥ ಕೆಲಸ ಮಾಡಬೇಕು. ಅದು ಮಾತ್ರ ನಾವು ಸಾರ್ವಜನಿಕ ಜೀವನದಲ್ಲಿ ಒಂದು ನೈತಿಕತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಷ್ಟು ದೊಡ್ಡ ಸ್ಥಾನದಲ್ಲಿರುವಂಥವರು ಒಂದು ಕ್ಷಣ ಕೂಡ ಸರ್ಕಾರಿ ಜಮೀನನ್ನು ನಮ್ಮ ವಶದಲ್ಲಿ ಇಟ್ಕೋಬಾರ್ದಿತ್ತು. ಖಂಡಿತ ಇದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ, ಇದು ಅವ್ರ ಮೇಲೆ ಬೇರೆ ಯಾವುದೋ ಅಲಿಗೇಷನ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಈಗ ದೇವೇಗೌಡರು ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ಇಷ್ಟು ವರ್ಷ 63 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಬಂದಿರತಕ್ಕಂಥ ಕುಟುಂಬ, ಅವ್ರಿಗಿರ್ತಕ್ಕಂಥ ಕಾಳಜಿ, ಜನಾಭಿಪ್ರಾಯ ಇದೆಲ್ಲ ನೋಡಿದ್ರೆ ಅವ್ರಿಗೆ ಇದನ್ನು ತಡಿಲಿಕ್ಕಾಗದೆ ಈ ಥರ ಎಲ್ಲಾದರೂ ಒಂದರಲ್ಲಿ ಇಕ್ಕಟ್ಟಲ್ಲಿ ಸಿಗಾಕ್ಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ಥರ ವ್ಯವಸ್ಥೆ ಸಂಚನ್ನು ರೂಢಿಸ್ತದೆ. ಜಮೀನಿಲ್ಲ ಅವ್ರಿಗೆ ಇನ್ನೂ 3 ಎಕರೆ ಬರಬೇಕು. ಒಂದು 3 ಎಕರೆ ಜಮೀನು ಅವರ ಅಳತೆ ಪ್ರಕಾರ 3 ಎಕರೆ ಬರಬೇಕು. ಅದನ್ನೆಲ್ಲ ಗುರುತಿಸ್ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ. ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ, ನಮ್ಮ ಹತ್ರ ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಆಸ್ ಸಿಂಪಲ್ ಆಸ್ ದಟ್. ಬಹುಶಃ ಅವರು ಎಲ್ಲರನ್ನೂ ರಾಜೀನಾಮೆ ಕೇಳ್ತಿದ್ರು. ಈಗ ಅವರು ತೀರ್ಮಾನ ಹೇಳಬೇಕು. ಈಗ ನಾನೇನು ಅವ್ರ ರಾಜೀನಾಮೆ ಕೇಳಲ್ಲ, ನಾವು ಆ ಮಟ್ಟಕ್ಕೆ ಇಳಿಯಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವ್ರು ಮಂತ್ರಿಯಾಗಿ ನೋಡಬೇಕು ಅಂತ ನಮಗೂ ಆಸೆ. ನಮಗೇನು ಅವ್ರೇನು ಅಧಿಕಾರದಲ್ಲಿದ್ದರೆ ನಾವು ಸಂತೋಷ ಪಡ್ತೀವಿ. ಅವ್ರಂಗೇನು ನಮಗೇನು ಹೊಟ್ಟೆ ಉರಿನೂ ಬರಲ್ಲ, ಬೇಜಾರು ಆಗಲ್ಲ. ಬಟ್ ಈ ಎಷ್ಟು ವರ್ಷ ಅನಧಿಕೃತವಾಗಿ ಸರ್ಕಾರಿ ಜಮೀನ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಅವ್ರೀಗ ಏನಾದ್ರು ಹೇಳ್ಬೇಕಲ್ಲ. ಈಗ ಕುಮಾರಸ್ವಾಮಿ ಅವರು ಎಲ್ಲರನ್ನೂ 10 ಸಲ ರಾಜೀನಾಮೆ ಕೇಳೋರೆ, ನಾವು ಕೇಳಿದ್ವಾ? ರಾಜೀನಾಮೆ ಕೇಳಲ್ಲ. ಅದು ದ್ವೇಷ ಅಲ್ಲ ಅಂತ. ರಾಜೀನಾಮೆ ಕೇಳೋದು ಮತ್ತು ಇನ್ನೊಬ್ಬರನ್ನ ಹುಡುಕೋದು ಅದು ದ್ವೇಷ ಅಂತ. ನಾವು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ, ಮಾಡೋದೂ ಇಲ್ಲ. ಇನ್ನು ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನಗೆ ನೋಟಿಸ್ ಕೊಟ್ಟಿಲ್ಲ, ಇದಕ್ಕೆಲ್ಲದಕ್ಕೂ ಕೂಡ ನಾನು ಸದ್ಯದಲ್ಲಿ ಉತ್ತರವನ್ನು ಕೊಡ್ತೀನಿ, ಇದೊಂದು ರೀತಿಯಂತ ನನ್ನನ್ನು ಟಾರ್ಗೆಟ್ ಮಾಡುವಂತಹ ಪ್ರಯತ್ನ ಅಂತೇಳಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ. ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತೀನಿ. ಇಲ್ಲಿಯವರೆಗೆ ನಾನು ಯಾರೂ ಏನು ನೋಡಿಸ್ಕೊಟ್ಟಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದರೂ ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟು 1 ವಾರವೋ 15 ದಿವಸ ಆ್ಯಕ್ಟೇ ಇದೆ, ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ಥರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರ್ತದೆ. ಕಾಯಿರಿ ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿದ್ದಾರೆ ಸರ್. ಹಾಗಾದ್ರೆ ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಅವರಿಗೆ? ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್. ನಾನು ಇಲ್ಲ ಅಂತಂದರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವ. ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ. ಇವತ್ತು ಹಲವಾರು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಇದು ನಡೀತಾ ಇದೆ ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. 40 ವರ್ಷದ ಹಿಂದೆ ತೆಗೆದುಕೊಂಡಂಥ ಈ ಭೂಮಿ 100 ಬಾರಿ ತನಿಖೆ ಆಗಿರಬೇಕು, ನಡೀತಾನೆ ಇದೆ 40 ವರ್ಷದಿಂದ. ಇವತ್ತು ಕಾನೂನು ವ್ಯಾಪ್ತಿಗಳೇನಿದೆ, ಈ ರೀತಿಯ ನಡೀತಾ ಇರತಕ್ಕಂಥ ನನ್ನ ಮೇಲೆ ಈ ರೀತಿ ಇರತಕ್ಕಂಥದ್ದು ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಹೀಗೆ ಕುಮಾರಸ್ವಾಮಿ ಅವರು ನನ್ನ ಮೇಲೆ ಈ ರೀತಿ ಆದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ನಿಂತಿದ್ದಾರೆ. ಆದರೆ ವಿಚಾರ ಇರುವಂಥದ್ದು, ಹಾಗಾದರೆ ಹೈಕೋರ್ಟ್ ಇಲ್ಲಿ ಒತ್ತುವರಿಗೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆಗೆ ಹೇಳಿದ್ದು ಯಾಕೆ? ನೀವು ಇದರ ಪರಿಶೀಲನೆ ಮಾಡಿ ಅಂತ ಹೇಳಿದ್ದು ಯಾಕೆ? ಸರ್ವೆ ಮಾಡಿ ಅಂತ ಹೇಳಿದ್ದು ಯಾಕೆ? ಇವೆಲ್ಲವೂ ಕೂಡ ಹಾಗಾದರೆ ಅವ್ರನ್ನ ಟಾರ್ಗೆಟ್ ಮಾಡುವಂಥ ರೀತಿನ. ಯಾಕೆಂದರೆ ರಾಜಕಾರಣದ ಮಾತುಗಳನ್ನು, ರಾಜಕಾರಣಿಗಳು ಆಡುವಂತಹ ಮಾತುಗಳನ್ನು ಕೂಡ ನಾವು ಗಮನಿಸ್ತಾ ಇರಬೇಕಾಗತ್ತೆ. ಇಲ್ಲದೆ ಹೋದಾಗ ಅವರು ಯಾರನ್ನ ಯಾವ ಸ್ವರೂಪದಲ್ಲಿ ಕೂಡ ನಂಬಿಸ್ಬೋದು.
ಆದರೆ ಪ್ರಶ್ನೆ ಇರುವಂಥದ್ದು ಇಲ್ಲಿ ಕುಮಾರಸ್ವಾಮಿಯವರು ಅಕ್ರಮವನ್ನೇ ಮಾಡಿಲ್ಲ, ಒತ್ತುವರಿಯನ್ನೇ ಮಾಡಿಲ್ಲ ಅಂತ ಹೇಳಿದರೆ ಒತ್ತುವರಿ ತೆರವಾಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅವರ ಹೆಸರಲ್ಲೇ ಇರುವಂತಹ ಜಮೀನಿನ ಸರ್ವೆ ನಂಬರ್ಗಳು ಕರೆಕ್ಟ್ ಆಗಿದೆ, ಲ್ಯಾಂಡ್ ರೆಕಾರ್ಡ್ಸ್ ಕರೆಕ್ಟ್ ಆಗಿದ್ದರೆ ಆ ಲ್ಯಾಂಡ್ ರೆಕಾರ್ಡ್ಗಳಲ್ಲಿ ಒತ್ತುವರಿ ಹೇಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ? ಇದು ಇಲ್ಲಿರುವಂತಹ ಪ್ರಶ್ನೆಗಳು.